ವೀಕ್ಷಕರಿಗೆ ನಮಸ್ಕಾರ. ಭೂಮಿ ಕ್ರಿಯೇಷನ್ಸ್ಗೆ ಸುಸ್ವಾಗತ. ಇದು ನನ್ನ ಹೊಸ ಚಾನೆಲ್. ದಯವಿಟ್ಟು ನನ್ನ ಚಾನೆಲ್ ಅನ್ನು ಬೆಂಬಲಿಸಿ, ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಇದು ನಮಗೆ ಹೆಚ್ಚು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹ ನೀಡುತ್ತದೆ. ಇಂದು ನಾನು ಮಾಡುವ ರೆಸಿಪಿ ಕೋಡುಬಳೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಕೋಡುಬಳೆ ಮಾಡುವ ವಿಧಾನ ಹೇಳಿಕೊಡುತ್ತೇನೆ. ಮೊದಲು ಮಿಕ್ಸಿ ಜಾರಿಗೆ 1 ಕಪ್ ಕೊಬ್ಬರಿ ತುರಿ, ಖಾರಕ್ಕೆ ಬೇಕಾದಷ್ಟು ಗುಂಟೂರು ಮೆಣಸಿನಕಾಯಿ, 1 ಕಪ್ ಪುಟಾಣಿ ಕಡ್ಲೆ, ಸ್ವಲ್ಪ ಇಂಗು, ಈ ಎಲ್ಲ ಸಾಮಗ್ರಿಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಬೇಕು. ನುಣ್ಣಗೆ ರುಬ್ಬಿದ ಮಿಶ್ರಣಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ರುಬ್ಬಬೇಕು. ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಬೇಕು. 1 ಕಪ್ ಚಿರೋಟಿ ರವೆಯನ್ನು ಹಾಕಿ ಅದು ಬಿಸಿಯಾಗುವವರೆಗೆ ಹುರಿಯಬೇಕು. ನಂತರ 2 ಚಮಚ ಮೈದಾ ಹಿಟ್ಟು ಹಾಕಿ ಮತ್ತೆ ಹುರಿಯಬೇಕು. 4 ಕಪ್ ಅಕ್ಕಿ ಹಿಟ್ಟನ್ನು ಹಾಕಬೇಕು. ಅಕ್ಕಿ ಹಿಟ್ಟು ಅಂದರೆ ಮನೆಯಲ್ಲಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದನ್ನು 15 ನಿಮಿಷಗಳ ಕಾಲ ನೆನೆಸಿಟ್ಟು ನಂತರ ನೀರನ್ನು ಸೋಸಿ ಅದನ್ನು ಬಟ್ಟೆಯ ಮೇಲೆ ಹರಡಿ ಒಣಗಿಸಬೇಕು. ಒಣಗಿದ ಮೇಲೆ ಅದನ್ನು ಹುರಿದು ಮಿಲ್ಲಿಗೆ ಕೊಡಬೇಕು ಅಥವಾ ಮನೆಯಲ್ಲಿಯೇ ಮಿಕ್ಸಿ ಮಾಡಬೇಕು. ಹೀಗೆ ಮಿಕ್ಸಿ ಮಾಡಿದ ಪುಡಿಯನ್ನು ಜರಡಿ ಹಿಡಿಯಬೇಕು. ನಂತರ ಉಪ್ಪು ಹಾಕಿ ಸ್ಟವ್ ಆಫ್ ಮಾಡಬೇಕು. 10 ರಿಂದ 8 ಎಸಳು ಕರಿಬೇವಿನ ಸೊಪ್ಪು ಹಾಕಬೇಕು. ಓಮಿನ ಕಾಳು ಸ್ವಲ್ಪ ತಿಕ್ಕಿ ಹಾಕಬೇಕು. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಶ್ರಣಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ಮಿಕ್ಸ್ ಮಾಡುವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಕಲಿಸಬೇಕು. ಆಮೇಲೆ ಚೆನ್ನಾಗಿ ನಾದಬೇಕು. ನಾದಿದ ಹಿಟ್ಟನ್ನು ಒಣಗದಂತೆ ನೋಡಿಕೊಳ್ಳಲು ಅದರ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಬೇಕು ಅಥವಾ ಸ್ವಲ್ಪ ಸ್ವಲ್ಪ ನೀರು ಹಾಕಿ ತಿಕ್ಕುತ್ತಿರಬೇಕು. ಹೀಗೆ ಮಾಡಿದರೆ ನಾದಿದ ಹಿಟ್ಟು ಒಣಗುವುದಿಲ್ಲ. ಕೋಡುಬಳೆ ಮಾಡುವಾಗ ಮತ್ತೆ ಹಿಟ್ಟನ್ನು ಸ್ವಲ್ಪ ತಿಕ್ಕಬೇಕು. ಈ ರೀತಿ ನಾದಿದ ಹಿಟ್ಟನ್ನು ಚೆನ್ನಾಗಿ ಹೊಸದು ಕೋಡುಬಳೆ ಆಕಾರದಲ್ಲಿ ಮಾಡಬೇಕು. ನಂತರ ಬಾಣಲೆಗೆ ಎಣ್ಣೆಯನ್ನು ಹಾಕಬೇಕು. ಎಣ್ಣೆ ಕಾದ ನಂತರ ಒಂದೊಂದೇ ಕೋಡುಬಳೆಯನ್ನು ಅದರಲ್ಲಿ ಬಿಡುತ್ತಾ ಹೋಗಬೇಕು. ಹೀಗೆ ಬಿಟ್ಟ ಕೋಡುಬಳೆ ಹೊಂಬಣ್ಣಕ್ಕೆ ತಿರುಗಿದಾಗ ಅದನ್ನು ತಿರುವಿ ಹಾಕಬೇಕು. ನಂತರ ಎಣ್ಣೆಯಲ್ಲಿರುವ ನೊರೆ ಕಡಿಮೆಯಾಗುತ್ತಾ ಬರುತ್ತದೆ. ನೊರೆ ಕಡಿಮೆಯಾದ ನಂತರ ಕೋಡುಬಳೆ ಚೆನ್ನಾಗಿ ಬೆಂದಿದೆ ಎಂದರ್ಥ. ಆಗ ಕೋಡುಬಳೆಯನ್ನು ತೆಗೆಯಬೇಕು. ಹೀಗೆ ತೆಗೆದ ಕೋಡುಬಳೆಯನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ನಂತರ ಅದು ಗರಿಗರಿಯಾಗಿ ಕೋಡುಬಳೆ ಸಿದ್ಧವಾಗುತ್ತದೆ. ಈ ರೀತಿ ಕೋಡುಬಳೆಯನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಮ್ಮೆ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತದೆ. ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಎಲ್ಲರಿಗೂ ತುಂಬಾ ಇಷ್ಟವಾಗುತ್ತದೆ. ಮತ್ತೆ ಬರುತ್ತೇನೆ ಮುಂದಿನ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೆ ವಂದನೆಗಳು.